ಎಲ್ಲರಿಗೂ ಶಾಕು. ಮೀಡಿಯಾ ಮುಂದೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ. ಅದೇ ಅವತ್ತು ಜನವರಿ 3ನೇ ತಾರೀಕು ನಾವೆಲ್ಲ ಮನೇಲೇ ಇದ್ವಿ, ಮೈಸೂರು ಮನೇಲಿ. ನಾನು ನಮ್ಮ ಮನೆಯವರು, ನಮ್ಮ ತಾಯಿ ಮತ್ತು ನನ್ನ ಮಗ ಇವರು ಚಿಕ್ಕಮಂಗ್ಳೂರಿಗೆ ಹೋಗಿದ್ರು. ಅವರು ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ಚಿಕ್ಕಮಂಗ್ಳೂರ ಇನ್ನೊಂದು ದಿನನೇ ಹೋಗಿ ವಾಲ್ಟ್ ಮಾಡಿದರು. ಅವ್ರಿಗೆ ಬೆಳಗ್ಗೆ ಎದ್ದು ಸಾಮಾನ್ಯಕ್ಕೆ ಎಲ್ಲೇ ಹೋದ್ರು ಅವ್ರು 5:30 6 ಗಂಟೆಗೆ ಎದ್ದು ವಾಕ್ ಹೋಗೋಂಥ ಒಂದು ಅಭ್ಯಾಸ ಇಟ್ಕೊಂಡಿದ್ರು. ಆದರೆ ಅವತ್ತು ಏನಾಗಿದೆ, ಇವರು 6:30 ಆಗಿದೆ, 7 ಗಂಟೆ ಆಗಿದೆ, 7:30 ಆದರೂ ಬಾಕ್ಲು ತೆಗ್ದಿಲ್ಲ. ಆಮೇಲೆ ಅವ್ರ ಜೊತೆ ಹೋಗಿದಂಥ ಅವ್ರು 2-3 ಜನ ಸ್ನೇಹಿತರು ಬಾಕ್ಲನ್ನೆಲ್ಲ ಹೊಡೆದು ನೋಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲರೂ ಬಾತ್ರೂಮ್ಗೆ ಹೋಗಿದ್ದಾರೆ ಅಂತ ಇಡೀ ರೆಸಾರ್ಟ್ ಅವ್ರನ್ನೆಲ್ಲ ಕರೆಸಿ ಅವ್ರ ಸ್ಟಾಫ್ನ ಚೆಕ್ ಮಾಡಿಸಿದಾಗ ಅಲ್ಲಿ ಎಲ್ಲೂ ಮಾದೇವ್ ಪ್ರಸಾದ್ ಅವರು ಇಲ್ಲ, ರೂಮಲ್ಲೇ ಮಲಗಿದ್ದಾರೆ ಇನ್ನು ಅಂತ ಕಿಟಕಿಯ ಸಂದಿಯಿಂದ ಕಾಣಿಸಿದೆ. ಆಮೇಲೆ ರೂಮಲ್ಲಿ ಅವರು ಹೋಟ್ಲವರು, ರೆಸಾರ್ಟ್ ಅವರು ಮಾಸ್ಟರ್ ಕೀ ತಂದು ಓಪನ್ ಮಾಡಿದಾಗ ಮಾದೇವ್ ಪ್ರಸಾದ್ ಅವರು ಇಲ್ಲ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ಡಾಕ್ಟ್ರುಗಳು ಮತ್ತು ಜಿಲ್ಲಾಧಿಕಾರಿ ಎಲ್ಲ ಡಿಕ್ಲೇರ್ ಮಾಡಿದ್ರು. ಅಷ್ಟೊತ್ತಿಗೆ ಸಮಯ 8:30 ಆಗಿತ್ತು. ನಾನು ಕೂಡ ನಮ್ಮ ಮನೆಯಲ್ಲಿ ವಾಕ್ ಮುಗಿಸ್ಕೊಂಡ್ಬಂದು ನಾನು ಮನೇಲಿದ್ದೆ. ಮನೆಗೆ ಬರುವಾಗಲೇ ಸುಮಾರು ಜನ ಬರ್ತಾಯಿದ್ರು. ಏನು ನಮ್ಮ ತಂದೆಯವ್ರು ಇಲ್ದೇ ಇವತ್ತು ಈ ಥರ ಜನ ಬರ್ತಾರಲ್ಲ ಅಂತ. ಯಾಕಂದರೆ ಅವರು ನಮ್ಮ ತಾಲೂಕವರೆಲ್ಲ ಬಂದವರು ಆ್ಯಕ್ಚುಲಿ ಫಸ್ಟ್. ಅವರೆಲ್ಲ ಮೈಸೂರು ಸುತ್ತಮುತ್ತ ನಮ್ಮ ಗುಂಡ್ಲುಪೇಟೆಯವ್ರು ಯಾರು ಮೈಸೂರಲ್ಲಿದ್ದಾರೆ ಅವ್ರುಗಳು ಬರ್ತಿದ್ರು. ನಾನು ಏನೋ ಇರಬೇಕು ಅಥವಾ ಏನೋ ಬರೋಕ್ಕೆ ಹೇಳಿರ್ಬೇಕೇನೋ PA ನೋಡೋಕ್ಕೆ ಅಂತೇಳಿ ನಾನು ಸುಮ್ಮನಿದ್ದೆ. ಆವಾಗ ನಾನು ಪಡೆಗೆ ನಾನು ಮನೆಗೆ ಒಳಗೆ ಹೋದೆ. ಅವರು ಯಾರೋ ನನ್ನ ಅಷ್ಟೇನು ಮಾತಾಡಿಸ್ತಿಲ್ಲ, ನಾನು ಸುಮ್ಮನಿದ್ದೆ. ಒಳಗೋಗಿ ನಾನು ಫೋನ್ ನೋಡ್ತೀನಿ, ಸಿಕ್ಕಾಪಟ್ಟೆ ಮಿಸ್ ಕಾಲ್ಗಳು ಬಂದಿದೆ. ನೋಡಿದ್ರೆ ಯಾರಿದು ಇಷ್ಟೊಂದರಿ ಮಿಸ್ ಕಾಲ್ಗಳು ಬಂದಿದೆ? 42-43 ಮಿಸ್ ಕಾಲ್ಗಳು ಬಂದಿತ್ತು. ನಂಗೆ ಇನ್ನೂ ಜ್ಞಾಪಕ ಅದು. ಎಲ್ಲ ನಮ್ಮ ಗುಂಡ್ಲುಪೇಟೆಯಿಂದ ನಮ್ಮ PA, ನಮ್ಮ ತಂದೆಯವ್ರ PA, ನಮ್ಮ ಮೈಸೂರಲ್ಲಿ ನಮ್ಮ ನೆಂಟರುಗಳು ಎಲ್ಲರೂ ಫೋನ್ ಮಾಡ್ತಿದ್ದಾರೆ. ನಾವು ಫೋನ್ ಎತ್ತಿಲ್ಲ. ಆಮೇಲೆ ಏನು ಅಂತ ಅಷ್ಟರಲ್ಲಿ TV ಆ್ಯಕ್ಟ್ ನೋಡಿ ಇಮಿಡಿಯೇಟು ಡ್ಯಾಡಿ ಇಲ್ಲ ಅಂತ ಬರ್ತೈತೆ ಅಂತ ಎಲ್ಲ ಹೇಳಿದ್ರು. ಆಮೇಲೆ ಸರಿ, ನಾವು ಡ್ಯಾಡಿ ಇಲ್ಲ ಅಂತ ಏನು ಬರ್ತಾಯಿತ್ತು TV ಏನು ಹೇಳ್ತಾರಲ್ಲ ಇವರು ಅಂತ ನಾನು ವಾಪಸ್ ಎಲ್ಲರಿಗೂ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡೋಕ್ಕೆ ಶುರು ಮಾಡ್ತೀನಿ. ನಮ್ಮ ಗನ್ಮ್ಯಾನ್ ಫೋನ್ ಕನೆಕ್ಟ್ ಆಗ್ತಿಲ್ಲ, ನಮ್ಮ ಡ್ರೈವರ್ಸ್ ಕನೆಕ್ಟ್ ಆಗ್ತಿಲ್ಲ, ಯಾರ್ದು ಕನೆಕ್ಟ್ ಆಗ್ತಿಲ್ಲ. ಕೊನೆಗೆ ನಮ್ಮ ಡ್ಯಾಡಿ ಜೊತೆ ಹೋಗಿರೋಂಥ ಶಂಕರೇಗೌಡರು ಅಂತ ಅವ್ರ ಸ್ನೇಹಿತರು ಏನು ಹೋಗಿದ್ರು, ಅವ್ರ ಫೋನ್ ಕನೆಕ್ಟ್ ಆಯಿತು. ಅವ್ರ ಫೋನ್ ಕನೆಕ್ಟ್ ಆದಮೇಲೆ ಅವ್ರಿಗೆ ಏನಿದು ಹಿಂಗೆ ಹೇಳ್ತಾವ್ರಲ್ಲ ಅಂತ. ಹೌದಪ್ಪ, ಈಗ ಹಿಂಗೆಲ್ಲ ಆಗೋಗಿದೆ ಇಲ್ಲಿ, ನಾವು ಬೆಳಗ್ಗೆಯಿಂದ ಟ್ರೈ ಮಾಡೋದು, ಅವರೆಲ್ಲ ವಾಕ್ ಹೋಗಿರ್ಬೇಕು ಅಂದ್ಕೊಂಡು ವಾಕಿಂದನೂ ಬಂದಿಲ್ಲ ಅಂತ ಗೊತ್ತಾಯಿತು, ರೂಮ್ ಬಾಕ್ಲೆ ತೆಗ್ದಿಲ್ಲ ಅಂತ ಗೊತ್ತಾಯಿತು. ಈಗೆಲ್ಲ DC ಎಲ್ಲ ಬಂದಿದ್ದಾರೆ, CMಗೂ ಎಲ್ಲ ಮಾತಾಡಿದ್ದೀವಿ. ಈಗ ಇಟ್ಸ್ ನೋ ಮೋರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ. ಅದೇ ಶಾಕ್. ಅಟ್ ದ ಸೇಮ್ ಟೈಮ್ ರಾಜಕೀಯವಾಗಿ ಯಾರೋ ದೊಡ್ಡ ನಾಯಕರು ನಿಮ್ಮನ್ನ ಕನ್ವಿನ್ಸ್ ಮಾಡಿದ್ರು. ಮುಖ್ಯಮಂತ್ರಿಗಳು ಅವಾಗ ಸಿದ್ದರಾಮಯ್ಯನವರು ಇದ್ರು, ಈಗಲೂ ಅವರೇ ಇದ್ದಾರೆ. ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು, ಜೊತೆಗೆ DK ಶಿವಕುಮಾರ್ ಅವರು ಆಗ ಮಂತ್ರಿಗಳಾಗಿದ್ರು, ಈಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಹಿಂಗೆ ಎಲ್ಲ ನಮ್ಮ ಪಕ್ಷದ ಎಲ್ಲ ನಮ್ಮ ತಂದೆ ಸ್ನೇಹಿತರಾದಂಥ ವೆಂಕಟೇಶ್ ಅವರು, HC ಮಾದೇವಪ್ಪ ಅವರು, ಹಿಂಗೆ ಶಾಮನೂರು ಶಿವಶಂಕರಪ್ಪನವರು, ಈಶ್ವರ್ ಖಂಡ್ರೆ ಅವರು ಎಲ್ಲರೂ ನಮ್ಮ ತಾಯಿಯವ್ರನ್ನ ಪ್ರಪೋಸ್ ಮಾಡಿದ್ರಾಗ, ನಿಂಗೆ ಇನ್ನೂ ವಯಸ್ಸಿದೆ, ನಿಮ್ಮ ತಾಯಿಯವ್ರು ನಿಂತ್ಕೊಳ್ಳಿ ಅಂತ. ಅದೇ ರೀತಿ ನಮ್ಮ ತಾಯಿಯವ್ರು ನಿಂತರು, ಗೆದ್ದರು, ಅವ್ರನ್ನ ಮಂತ್ರಿನೂ ಮಾಡಿದ್ರು. ಹೌದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.